ಎಕ್ಸ್‌ಪ್ರೆಸ್ 6ಗೆ ಸ್ವಾಗತ. ನಾನು ಸುಕನ್ಯಾ. ಬೆಂಗಳೂರಲ್ಲಿ ಮತ್ತೆ ಆಸ್ಫೋಟಗೊಳ್ತಾ ಇದೆ ವೈರಸ್ನ ಭೀಕರತೆ. ಮೈಸೂರಲ್ಲಿ ಇವತ್ತು ತ್ರಿಶತಕ ಬಾರಿಸಲಿರುವ ಸೋಂಕಿತರ ಸಂಖ್ಯೆ. ಶಿವಮೊಗ್ಗ, ಗದಗ, ಕಲಬುರಗಿಯಲ್ಲೂ ಕೂಡ ಸೋಂಕಿನ ಅಬ್ಬರ ಹೇಗಿದೆ ಇದೆಲ್ಲವನ್ನ ನೋಡೋಣ ಕೊರೋನಾ ಕೇಸ್ನಲ್ಲಿ. ಕೊರೋನಾದ ರಾಜಧಾನಿಯಾಗಿರುವ ಬೆಂಗಳೂರಿನಲ್ಲಿ ಸೋಂಕಿನ ಅಬ್ಬರ ಹೆಚ್ಚುತ್ತಾನೆ ಇದ್ದು ಇವತ್ತು ಸಹ 2,000 ಸೋಂಕಿತರು ಪತ್ತೆಯಾಗುವ ಸಾಧ್ಯತೆ ಇದೆ. ಪೂರ್ವ ವಲಯದಲ್ಲಿ 260, ಪಶ್ಚಿಮ ವಲಯದಲ್ಲಿ 604, ದಕ್ಷಿಣ ವಲಯದಲ್ಲಿ 324, ಮಹದೇವಪುರ ವಲಯದಲ್ಲಿ 114, ಬೊಮ್ಮನಹಳ್ಳಿ ವಲಯದಲ್ಲಿ 230 ಹಾಗೂ ಆರ್ಆರ್ ನಗರ ವಲಯದಲ್ಲಿ 136 ಜನರಿಗೆ ಪಾಸಿಟಿವ್ ಬರುವ ಸಾಧ್ಯತೆ ಇದೆ. ಮೈಸೂರು ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿನ ನಾಗಾಲೋಟ ಮುಂದುವರೆದಿದ್ದು ಜಿಲ್ಲೆಯಲ್ಲಿ ಇವತ್ತು ಸಹ ಸೋಂಕಿತರ ತ್ರಿಶಕ ಬಾರಿಸಲಿದೆ. ಇಂದು 300ಕ್ಕೂ ಹೆಚ್ಚು ಜನರಿಗೂ ಸೋಂಕು ವಕ್ಕರಿಸಿಕೊಳ್ಳುವ ಸಾಧ್ಯತೆ ಇದ್ದು ನಗರ ಪ್ರದೇಶದಲ್ಲೇ ಕೊರೋನಾ ಸೋಂಕಿನ ಆರ್ಭಟ ಹೆಚ್ಚಾಗಿದೆ. ಮೇಟಗಳ್ಳಿ, ಹೆಬ್ಬಾಳು ಭಾಗದಲ್ಲೇ 50ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದು ಜಿಲ್ಲೆಯ ವಿವಿಧ ತಾಲೂಕುಗಳಿಗೆ ಸೋಂಕು ವಕ್ಕರಿಸಿಕೊಳ್ಳುತ್ತದೆ. ರಾಯಚೂರಿನಲ್ಲಿ ತನ್ನ ವಿಷಜಾಲ ವ್ಯಾಪಿಸ್ತಾನೆ ಇದ್ದು ಸೋಂಕಿನಿಂದಾಗಿ ಆತಂಕ ಹೆಚ್ಚಿಸಿದೆ. ಜಿಲ್ಲೆಯಲ್ಲಿ ಇವತ್ತು ಸಹ 213 ಜನರಿಗೆ ಕೊರೋನಾ ಸೋಂಕು ಪಾಸಿಟಿವ್ ಬರುವ ಸಾಧ್ಯತೆ ಇದೆ. ರಾಯಚೂರು ನಗರದಲ್ಲಿ 153 ಜನರಿಗೆ ಸೋಂಕು ಹೊಕ್ಕಿದ್ರೆ ಸಿಂಧನೂರಿನಲ್ಲಿ 11, ಲಿಂಗಸಗೂರಿನಲ್ಲಿ 10, ದೇವದುರ್ಗದಲ್ಲಿ 3, ಮಾನ್ವಿಯಲ್ಲಿ 36 ಜನರಿಗೆ ಕೊರೋನಾ ಸೋಂಕು ದೃಢವಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ವೈರಸ್ನ ವೈರತ್ವಕ್ಕೆ ಲಗಾಮಿ ಬೀಳ್ತಿಲ್ಲ. ಸೋಂಕಿತರ ಸಂಖ್ಯೆ ದಿನೇ ದಿನೇ ದುಪ್ಪಟ್ಟಾಗ್ತಾ ಇದೆ. ಜಿಲ್ಲೆಯಲ್ಲಿ ಇವತ್ತು ಸಹ 100ಕ್ಕೂ ಹೆಚ್ಚು ಜನರಿಗೆ ಸೋಂಕಿರುವಂತಹ ಶಂಕೆ ವ್ಯಕ್ತವಾಗಿದ್ದು ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 5,529ಕ್ಕೆ ಏರಿಕೆಯಾಗಿದೆ. ಆರಂಭದಿಂದಲೂ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಲು ಅನ್ಯ ರಾಜ್ಯಗಳಿಂದ ಬಂದವರೇ ಕಂಟಕವಾಗುತ್ತಿದ್ದಾರೆ. ಹಾವೇರಿ ಜಿಲ್ಲೆಗೆ ಕೊರೋನಾ ವೈರಿಯಾಗ್ತಾ ಇದ್ದು ವರಿ ಪಡುವಂತಾಗ್ಬಿಟ್ಟಿದೆ. ಜಿಲ್ಲೆಯಲ್ಲಿ ಇವತ್ತು ಸಹ ಸುಮಾರು 112 ಜನರಿಗೆ ಕೊರೋನಾ ಸೋಂಕು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಹಾವೇರಿ ತಾಲೂಕಿನಲ್ಲಿ 19, ಹಿರೇಕೆರೂರಿನಲ್ಲಿ 26, ಸವಣೂರು ತಾಲೂಕಿನಲ್ಲಿ 6, ರಾಣೆಬೆನ್ನೂರಿನಲ್ಲಿ 36 ಜನರಿಗೆ ಸೋಂಕು ವಕ್ಕರಿಸಿಕೊಂಡಿದ್ರೆ ಶಿಗ್ಗಾಂವಿಯಲ್ಲಿ 15 ಮತ್ತು ಹಾನಗಲ್ ತಾಲೂಕಿನಲ್ಲಿ 6 ಜನರಿಗೆ ವೈರಸ್ ಹೋಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿನ ವೇಗ ಕಡಿಮೆ ಆಗ್ತಿಲ್ಲ. ಜಿಲ್ಲೆಯಲ್ಲಿಂದು 129ಕ್ಕೂ ಹೆಚ್ಚು ಜನರಿಗೆ ಸೋಂಕು ಹಬ್ಬುವ ಸಾಧ್ಯತೆ ಇದೆ. ಶಿವಮೊಗ್ಗದಲ್ಲಿ 59, ಶಿಕಾರಿಪುರದಲ್ಲಿ 23, ಭದ್ರಾವತಿಯಲ್ಲಿ 32, ಸಾಗರದಲ್ಲಿ 2, ತೀರ್ಥಹಳ್ಳಿಯಲ್ಲಿ 7, ಹೊಸನಗರದಲ್ಲಿ ಒಬ್ಬರಿಗೆ ಕೊರೋನಾ ಸೋಂಕು ವಕ್ಕರಿಸಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ಗದಗ ಜಿಲ್ಲೆಯಲ್ಲಿ ಕೊರೋನಾದ ಬೇಗೆಗೆ ಕೊನೆಯೇ ಇಲ್ಲದಂತಾಗಿದೆ. ವೈರಸ್ನ ವಿಸ್ಫೋಟ ಇವತ್ತು ಸಹ ಹಾಫ್ ಸೆಂಚುರಿ ಬಾರಿಸಲಿದೆ. ಜಿಲ್ಲೆಯಲ್ಲಿಂದು 70ಕ್ಕೂ ಹೆಚ್ಚು ಜನರಿಗೆ ಕೊರೋನಾ ಅಟ್ಯಾಕ್ ಆಗುವ ಸಾಧ್ಯತೆ ಇದೆ. ಗದಗ, ಬೆಟಗೇರಿ, ಅವಳಿ ನಗರಗಳಲ್ಲಿ ಸೋಂಕಿನ ಪ್ರಮಾಣ ಏರಿಕೆಯಾಗ್ತಾ ಇರುವುದು ಆತಂಕ ತಂದೊಡ್ಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿನ ಅಬ್ಬರ ಏರಿಕೆಯಾಗ್ತಾನೆ ಇದ್ದು ಇವತ್ತು ಸಹ 1 ಡಜನ್ ಸೋಂಕಿತರು ಪತ್ತೆಯಾಗುವ ಸಾಧ್ಯತೆ ಇದೆ. ಚಿಂತಾಮಣಿಯಲ್ಲೇ 12 ಜನರಿಗೆ ವೈರಸ್ ಹೊಕ್ಕಿರುವ ಸಾಧ್ಯತೆ ಇದ್ದು ಚಿಂತಾಮಣಿಯಲ್ಲಿ ಸೋಂಕಿತರ ಸಂಖ್ಯೆ 295ಕ್ಕೆ ಏರಿಕೆಯಾಗಿದೆ. ತಾಲೂಕು ಮಟ್ಟದಲ್ಲೂ ವೈರಸ್ ತನ್ನ ಜಾಲವನ್ನು ಹಬ್ಬಿಸ್ತಾ ಇರುವುದು ಹಳ್ಳಿಗಳಲ್ಲೂ ಆತಂಕ ತಂದೊಡ್ಡಿದೆ. ಬೆಂಗಳೂರಿನಲ್ಲಿ ಕೊರೋನಾ ಸೋಂಕು ಎಲ್ಲಾ ವಾರ್ಡ್ಗಳಿಗೂ ವ್ಯಾಪಿಸಿದ್ದು ಗರ್ಭಿಣಿಯರ ಪಾಲಿಗೂ ಕಂಟಕವಾಗಿದೆ. ಆದರೂ ಈವರೆಗೂ ಸುಮಾರು 160ಕ್ಕೂ ಹೆಚ್ಚು ಗರ್ಭಿಣಿಯರಿಗೆ ವಾಣಿವಿಲಾಸ ಆಸ್ಪತ್ರೆಯಲ್ಲಿ ಯಶಸ್ವಿ ಹೆರಿಗೆ ಮಾಡಲಾಗಿದೆ. ವಿಕ್ಟೋರಿಯಾದ ಟ್ರಾಮಾ ಕೇರ್ ಸೆಂಟರ್ನಲ್ಲಿ ಹೆರಿಗೆಯಾಗಿದ್ದು ಇಲ್ಲಿವರೆಗೆ ಯಾವ ಮಕ್ಕಳು ಸೋಂಕಿಗೆ ತುತ್ತಾಗಿಲ್ಲ ಅಂತ ಆಸ್ಪತ್ರೆ ಮೂಲಗಳು ತಿಳಿಸಿವೆ. ಕೊರೋನಾ ಸೋಂಕು ಬಂದ್ಮೇಲೆ ಜನ ಖಿನ್ನತೆಗೆ ಒಳಗಾಗ್ತಾ ಇರೋದು ಯಾಕೆ? ಬಿಬಿಎಂಪಿ ಮಾಡ್ತಿರೋ ಸಾಲು ಸಾಲು ಎಡವಟ್ಟುಗಳೇನೇನು? ಆಸ್ಪತ್ರೆಯೇ ಸೀಲ್ ಡೌನ್ ಆಗೋದಕ್ಕೆ ಏನ್ ಕಾರಣ? ಇಂಥ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನೋಡೋಣ ಕೊರೋನಾ ಹಾಟ್ಸ್ಪಾಟ್ನಲ್ಲಿ. ಕೊರೋನಾ ಪೀಡಿತರ ಸಂಖ್ಯೆಯಲ್ಲಿ ಹೆಚ್ಚು ಜನ ಮಾನಸಿಕ ಖಿನ್ನತೆಯಿಂದಲೇ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ತಿಂಗಳುಗಟ್ಟಲೆ ಕುಟುಂಬಸ್ಥರನ್ನ ನೋಡೋದಕ್ಕಾಗದೆ ನೋವಿನಿಂದಲೇ ಖಿನ್ನತೆಗೆ ಒಳಗಾಗಿದ್ದಾರೆ. ರೋಗಿಗಳಿಗೆ ನೀರು, ಊಟ ಸಿಗದೆ ಅಕಸ್ಮಾತ್ ಆಕ್ಸಿಜನ್ ಮಾಸ್ಕ್ಗಳನ್ನು ರೋಗಿ ತಾನೇ ತೆಗೆದುಕೊಂಡು ಅದನ್ನು ಹಾಕೂರು ಗತಿ ಇಲ್ಲದೆ 20 ರಿಂದ 30 ದಿನ ಒಂಟಿಯಾಗಿದ್ದು ಖಿನ್ನತೆಗೆ ಒಳಗಾಗ್ತಿದ್ದಾರೆ.
ಬಿಬಿಎಂಪಿ ಸಾಲು ಸಾಲು ಎಡವಟ್ಟುಗಳನ್ನು ಮಾಡ್ತಾ ಇದೆ. ಕೊರೋನಾ ಬಂದಾಗಿನಿಂದ ಬಿಬಿಎಂಪಿ ಮಾಡ್ತಾ ಇರುವಂತಹ ಎಡವಟ್ಟುಗಳು ಒಂದೆರಡಲ್ಲ. ಬಿಬಿಎಂಪಿಗೆ ಕೊರೋನಾ ಸೋಂಕಿತರ ಲೆಕ್ಕ ಮಾತ್ರ ಸಿಗ್ತಾ ಇದೆ. ಆದರೆ ಕೊರೋನಾದಿಂದ ಗುಣಮುಖರಾದವರ ಲೆಕ್ಕ ಸಿಗ್ತಿಲ್ವಾ ಅನ್ನುವಂತಹ ಅನುಮಾನ ಮೂಡಿದೆ. ಹೋಮ್ ಐಸೋಲೇಷನ್ ಆದವರ ಬಗ್ಗೆಯೂ ಮಾಹಿತಿ ಸಿಗ್ತಾ ಇಲ್ಲ. ಸೋಂಕಿತರಿಗೆ ಸರಿಯಾಗಿ ಬಿಯು ನಂಬರ್ ಸಹ ನೀಡುತ್ತಿಲ್ಲ. ಹೀಗಾಗಿ ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆಯಾಗ್ತಾ ಇದೆ. ಕೊರೋನಾ ಸೋಂಕಿನಿಂದ ಹಲವು ಪೊಲೀಸರು ಗುಣಮುಖರಾಗ್ತಾ ಇದ್ದಾರೆ. ಹೀಗಾಗಿ ಗುಣಮುಖರಾದ ಪೊಲೀಸರು ಪ್ಲಾಸ್ಮಾ ದಾನ ಮಾಡುವಂತೆ ಐಜಿಪಿ ಪ್ರವೀಣ್ ಸೂದ್ ಟ್ವೀಟ್ ಮಾಡಿದ್ದಾರೆ. ಎಷ್ಟು ದಿನ ಕೊರೋನಾ ವಾರಿಯರ್ ಆಗಿ ಸಮಾಜಕ್ಕೆ ಸೇವೆ ಸಲ್ಲಿಸ್ತಾ ಇದ್ರು, ಇದೀಗ ಪಾಸಿಟಿವ್ ಆಗಿದ ನಂತರ ರಿಕವರಿಯಾಗಿ ಪ್ಲಾಸ್ಮಾ ದಾನ ಮಾಡಲು ಮುಂದಾಗಿದ್ದಾರೆ ಎಂದು ಪ್ರವೀಣ್ ಸೂದ್ ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆಯಾಗ್ತಾ ಇದ್ದಂತೆಯೇ ಆಸ್ಪತ್ರೆಗಳಲ್ಲಿನ ಅವ್ಯವಸ್ಥೆಗೆ ಬಟಾ ಬಯಲಾಗ್ತಾ ಇದೆ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಜಮ್ಮಲದಿನಿಯ ಕೋವಿಡ್ ಸೆಂಟರ್ನಲ್ಲಿ ಹೊಸ ಕಟ್ಟಡ, ಹೊಸ ಬೆಡ್ ಸೌಲಭ್ಯವಿದ್ದರೂ ಸಹ ಸ್ವಚ್ಛತೆ ಇಲ್ಲ. ಎಲ್ಲೆಂದರಲ್ಲಿ ಕಸದ ರಾಶಿ ಇದ್ದರೆ ನೀರಿನ ವ್ಯವಸ್ಥೆ ಇಲ್ಲ. ಶೌಚಾಲಯಗಳು ಗಬ್ಬು ನಾರ್ತಾ ಇದ್ದು ವಿಡಿಯೋ ಮೂಲಕ ಸೋಂಕಿತರು ಬೇಸರ ವ್ಯಕ್ತಪಡಿಸಿದ್ದಾರೆ. ಚಿಕ್ಕೋಡಿ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಅಬ್ಬರಿಸಿ ಬೊಬ್ಬಿರಿತಾನೆ ಇದ್ದು ತಾಲೂಕು ಆಸ್ಪತ್ರೆಯ ಸಿಬ್ಬಂದಿಗೆ ಸೋಂಕು ಒಕ್ಕರಿಸಿಕೊಂಡಿದೆ. ಹೀಗಾಗಿ ಆಸ್ಪತ್ರೆಯನ್ನು 2 ದಿನ ಸೀಲ್ ಡೌನ್ ಮಾಡಲಾಗಿದೆ. ಗುಪ್ತರೋಗ ಕಾಯಿಲೆ ಔಷಧಿ ನೀಡ್ತಾ ಇದ್ದ ಸಿಬ್ಬಂದಿಗೆ ಕೊರೋನಾ ದೃಢವಾಗಿದ್ದು ಔಷಧಿ ತೆಗೆದುಕೊಂಡವರಿಗೆ ಕೊರೋನಾ ಭೀತಿ ಶುರುವಾಗಿದೆ. 38 ವರ್ಷದ ಸೋಂಕಿತ ಸಿಬ್ಬಂದಿಯನ್ನ ಚಿಕ್ಕೋಡಿ ಹೊರವಲಯದ ಬಾಣಂತಿಕುಡಿ ಗ್ರಾಮದಲ್ಲಿರುವಂತಹ ಕೋವಿಡ್ ಕೇರ್ ಸೆಂಟರ್ಗೆ ಶಿಫ್ಟ್ ಮಾಡಲಾಗಿದೆ. ಮಂಡ್ಯದ ಮತ್ತೊಬ್ಬ ಜನಪ್ರತಿನಿಧಿಗೆ ಮಹಾಮಾರಿ ಒಕ್ಕರಿಸಿಕೊಂಡಿದೆ. ನಾಗಮಂಗಲ ಕ್ಷೇತ್ರದ ಶಾಸಕ ಸುರೇಶ್ ಗೌಡರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ತಲೆನೋವು, ಜ್ವರ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಶಾಸಕರು ಪರೀಕ್ಷೆಗೆ ಒಳಪಟ್ಟಿದ್ರು. ಇಂದು ಬಂದಂತಹ ರಿಪೋರ್ಟ್ನಲ್ಲಿ ಕೊರೋನಾ ಸೋಂಕು ದೃಢವಾಗಿದೆ. ಶಾಸಕರ ಸಂಪರ್ಕದಲ್ಲಿದ್ದ ಅಧಿಕಾರಿಗಳು, ರಾಜಕೀಯ ಮುಖಂಡರು ಸೇರಿ ನೂರಾರು ಮಂದಿಯಲ್ಲಿ ಆತಂಕ ಶುರುವಾಗಿದೆ. ಚಾಮರಾಜನಗರ ಜಿಲ್ಲಾ ಆಸ್ಪತ್ರೆ ಇಲಾಖೆ ಅಧಿಕಾರಿಗಳು ಮಹಾ ಎಡವಟ್ಟನ್ನ ಮಾಡಿದ್ದು ಆರ್ಟಿಪಿಸಿಆರ್ ಲ್ಯಾಬ್ ರಿಪೋರ್ಟ್ ಬರುವುದಕ್ಕೂ ಮುನ್ನವೇ ಮೃತದೇಹ ಹಸ್ತಾಂತರ ಮಾಡಿದ್ದಾರೆ. ಗ್ಯಾಂಗ್ರೀನ್ನಿಂದಾಗಿ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದ ರೋಗಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ರು. ಅಂತ್ಯ ಸಂಸ್ಕಾರದಲ್ಲಿ ನೂರಾರು ಜನರು ಭಾಗಿಯಾಗಿದ್ದು ಅವರೆಲ್ಲರಿಗೂ ಕೂಡ ಆತಂಕ ಶುರುವಾಗಿದೆ. ಕೊರೋನಾ ವೈರಸ್ ಭೀತಿಯ ಮಧ್ಯೆಯೂ ಗಾರ್ಮೆಂಟ್ಸ್ ನೌಕರರು ಕೆಲಸಕ್ಕೆ ತೆರಳುತ್ತಾ ಇದ್ದಾರೆ. ಆದರೆ ಹಾಸನದ ಪ್ರಮುಖ ಹಿಮ್ಮತ್ ಸಿಂಗ್ ಗಾರ್ಮೆಂಟ್ಸ್ನವರು ಬಸ್ಗಳಲ್ಲಿ ಹೆಚ್ಚಿನ ಕಾರ್ಮಿಕರನ್ನ ಸಾಗಾಟ ಮಾಡಿದ್ದು ಸುಮಾರು 50ಕ್ಕೂ ಹೆಚ್ಚು ಕಾರ್ಮಿಕರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಇದರಿಂದ ಕಂಪನಿಯಲ್ಲಿ ಕೆಲಸ ಮಾಡುವಂತಹ ಸಾವಿರಾರು ಕಾರ್ಮಿಕರಲ್ಲಿ ಆತಂಕ ಹೆಚ್ಚಾಗಿದ್ದು ಫ್ಯಾಕ್ಟರಿಯನ್ನು ಸೀಲ್ ಡೌನ್ ಮಾಡಲು ಜಿಲ್ಲಾಡಳಿತ ಚಿಂತನೆ ನಡೆಸಿದೆ. ಬೆಂಗಳೂರಿನಲ್ಲಿ ಸಂಡೇ ಲಾಕ್ಡೌನ್ ತೆರವುಗೊಳಿಸಿದ್ದು ಮಾಲ್ಗಳತ್ತ ಮಾತ್ರ ಜನ ಬರ್ತಾ ಇಲ್ಲ. ಸಂಡೇ ಲಾಕ್ಡೌನ್ನಿಂದ ವಿನಾಯಿತಿ ಸಿಕ್ಕರೂ ಸಹ ಮಾಲ್ಗಳು ಜನರಿಲ್ಲದೆ ಭಣಗುಡ್ತಾ ಇದೆ. ಮಲ್ಲೇಶ್ವರಂನ ಮಂತ್ರಿ ಮಾಲ್ ಸೇರಿದಂತೆ ಬೆಂಗಳೂರಿನ ಅನೇಕ ಮಾಲ್ಗಳಲ್ಲಿ ಪರಿಸ್ಥಿತಿ ಎದುರಾಗಿದೆ. ವೀಕೆಂಡ್ ಇದ್ರೂ ಕೂಡ ಕೊರೋನಾ ಭೀತಿಯಿಂದಾಗಿ ಜನರು ಮಾಲ್ಗಳತ್ತ ಮುಖ ಮಾಡ್ತಿಲ್ಲ. ರಾಜ್ಯ ಸರ್ಕಾರಕ್ಕೆ ಶ್ರಾವಣ ಮಾಸ ತಲೆನೋವು ತಂದಿದ್ದು ಯಾಕೆ? 5 ಆಸ್ಪತ್ರೆಗಳನ್ನ ಸುತ್ತಿದ್ರೂ ಸೋಂಕಿತರಿಗೆ ಚಿಕಿತ್ಸೆ ಸಿಗ್ತಾ ಇಲ್ಲ ಯಾಕೆ? ಸತ್ತ ಮೇಲೂ ಖಾಸಗಿ ಆಸ್ಪತ್ರೆಗಳ ದರ್ಪ ಹೇಗಿದೆ ಗೊತ್ತಾ? ಇದೆಲ್ಲವನ್ನ ನೋಡೋಣ ಬೆಂಗಳೂರು ಕೊರೋನಾ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜಧಾನಿಯಲ್ಲಿ ಅಂಕೆ ಶಂಕೆಗೂ ಸಿಗದೆ ಕೊರೋನಾ ಸೋಂಕು ಅಬ್ಬರಿಸುತ್ತಲೇ ಇದ್ದು ಸೋಂಕಿಗೆ ಕಡಿವಾಣ ಹಾಕಲು ಸಾಧ್ಯವಾಗ್ತಿಲ್ಲ. ಇದರ ಮಧ್ಯೆ ಶ್ರಾವಣ ಮಾಸ ಕೂಡ ಬಿಬಿಎಂಪಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಆಗಸ್ಟ್ನಲ್ಲಿ ಕೃಷ್ಣ ಜನ್ಮಾಷ್ಟಮಿ, ರಕ್ಷಾಬಂಧನ, ಗಣೇಶ ಚತುರ್ಥಿ ಹೀಗೆ ಸಾಲು ಸಾಲು ಹಬ್ಬಗಳಿದ್ದು ಜನ ಗುಂಪಾಗಿ ಸೇರಲಿದ್ದಾರೆ. ಹೀಗಾಗಿ ಆಗಸ್ಟ್ನಲ್ಲಿ ಕೊರೋನಾ ಸೋಂಕಿತರು ಮತ್ತಷ್ಟು ಹೆಚ್ಚುವ ಆತಂಕ ವ್ಯಕ್ತವಾಗಿದೆ. ಬೆಂಗಳೂರಿನಲ್ಲಿ ಖಾಸಗಿ ಆಸ್ಪತ್ರೆಗಳ ದರ್ಪಕ್ಕೆ ಕೊನೆಯೇ ಇಲ್ಲವಾಗಿದ್ದು ಮೃತದೇಹ ನೀಡಲು 4 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿರೋ ಆರೋಪ ಮಾಡಲಾಗಿದೆ. ಆದರೆ ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಕ್ಯೂರಾ ಆಸ್ಪತ್ರೆ ಮೃತದೇಹವನ್ನ ಕೊಡುವುದಿಲ್ಲ ಅಂತ ನಾವು ಹೇಳಿಲ್ಲ, 5 ಲಕ್ಷ ಬಿಲ್ಲಾದ್ರೂ ಮೃತದೇಹ ಕೊಟ್ಟಿದ್ದೇವೆ. ಮೃತರ ಸಂಬಂಧಿಕರು ಆಸ್ಪತ್ರೆ ಬಳಿ ಬಂದು ಗಲಾಟೆ ಮಾಡಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ಮೃತದೇಹ ಕೊಟ್ಟಿರುವುದಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ.
ಕೊರೋನಾ ಸೋಂಕಿನಿಂದಾಗಿ ಕುವೈಟ್ನಲ್ಲಿ ಸಿಲುಕಿ ಕನ್ನಡಿಗರು ಪರದಾಟ ನಡೆಸಿದ್ದಾರೆ. ದುಡಿಮೆಗಾಗಿ ಕುವೈಟ್ಗೆ ಹೋಗಿದ್ದ ಕಲಬುರಗಿ, ಬೀದರ್ನ ಸುಮಾರು 200ಕ್ಕೂ ಹೆಚ್ಚು ಜನರು ಲಾಕ್ಡೌನ್ನಿಂದಾಗಿ ಹೊರಗೆ ಬರಲಾಗದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಂಬಳವೂ ಇಲ್ಲದೆ ಅನಾರೋಗ್ಯಕ್ಕೆ ತುತ್ತಾದವರನ್ನ ಕೇಳೂರು ಇಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದು ಕರ್ನಾಟಕ ಸರ್ಕಾರ ನೆರವು ನೀಡುವಂತೆ ಒತ್ತಾಯಿಸಿದ್ದಾರೆ. ಐಟಿ ಸಿಟಿಯಲ್ಲಿ ಖಾಸಗಿ ಆಸ್ಪತ್ರೆಗಳ ನಿರ್ಲಕ್ಷ್ಯಕ್ಕೆ ಮತ್ತೊಂದು ಬಲಿಯಾಗಿದೆ. ಸೋಂಕಿತ ವ್ಯಕ್ತಿ 4-5 ಆಸ್ಪತ್ರೆಗಳಿಗೆ ಅಲೆದಾಡಿದ್ರು ಬೆಡ್ ಸಿಗದೆ ಸಾವನ್ನಪ್ಪಿದ್ದಾರೆ. ಆರ್ಟಿ ನಗರ ನಿವಾಸಿ ಬಾಲಕೃಷ್ಣ ಉಸಿರಾಟ ಸಮಸ್ಯೆ, ಲೋ ಬಿಪಿಯಿಂದ ಬಳಲ್ತಿದ್ರು. ಆಸ್ಪತ್ರೆಗಳಲ್ಲಿ ಬೆಡ್ ಇಲ್ಲ ಎಂದು ವಾಪಸ್ ಕಳಿಸಿದ್ರು. ಆದರೆ ರಾಮಯ್ಯ ಆಸ್ಪತ್ರೆಗೆ ಕರೆದುಕೊಂಡು ಬರುವಷ್ಟರಲ್ಲಿ ವೃದ್ಧ ಸಾವನ್ನಪ್ಪಿದ್ದಾರೆ. ಕೊರೋನಾ ಭೀತಿಯ ಮಧ್ಯೆಯೂ ಜನ ಮಾಂಸ ಖರೀದಿಯಲ್ಲಿ ಬಿಸಿಯಾಗಿದ್ದಾರೆ. ಯಶವಂತಪುರ ಮಾಂಸ ಮಾರುಕಟ್ಟೆಯಲ್ಲಿ ಜನ ಜಾತ್ರೆಯೇ ನೆರೆದಿತ್ತು. ಕೋಳಿ ಕುರಿಗಿಂತಲೂ ಫಿಶ್ ಖರೀದಿಗೆ ಜನ ಮುಗಿಬಿದ್ದಿದ್ರು. ಸಂಡೇ ಕರ್ಫ್ಯೂ ಇದ್ದ ಕಾರಣ ಹೊರಬರಲು ಹಿಂದೇಟು ಹಾಕ್ತಿದ್ದವರು ಈಗ ಮುಕ್ತವಾಗಿ ಮಾಂಸ ಖರೀದಿಯಲ್ಲಿ ತೊಡಗಿದ್ದಾರೆ. ಕೊರೋನಾ ವೈರಸ್ ಬಂದಾಗಿನಿಂದ ಜನ ಆಟೋಗಳಲ್ಲಿ ಓಡಾಡಲು ಹಿಂದೇಟು ಹಾಕ್ತಿದ್ದಾರೆ. ಸಂಡೇ ಲಾಕ್ಡೌನ್ ಇಲ್ಲದಿದ್ರೂ ಸಹ ಜನ ಮಾತ್ರ ಆಟೋ ಏರಲು ಬರ್ತಿಲ್ಲ. ಮೆಜೆಸ್ಟಿಕ್ನಲ್ಲಿ ಪ್ರಯಾಣಿಕರಿಗಾಗಿ ಕಾದ ಚಾಲಕರು ದುಡಿಮೆ ಇಲ್ಲದೆ ಕಂಗಾಲಾಗಿದ್ದಾರೆ. ಬೆಳಗ್ಗೆ 3ರಿಂದ 4 ಗಂಟೆಯಿಂದ ಕಾಯ್ತಿದ್ರೂ ಒಬ್ಬ ಪ್ರಯಾಣಿಕನೂ ಬಂದಿಲ್ಲ. ನಾವು ಜೀವನ ನಡೆಸೋದು ಹೇಗೆ ಅಂತ ಚಾಲಕರು ಅಳಲು ತೋಡಿಕೊಂಡ್ರು. ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆ ನೀಡುವ ಸಲುವಾಗಿ ಮಾದಾವರದ ಬಳಿ ಬಿಐಇಸಿ ಕೋವಿಡ್ ಸೆಂಟರ್ ಕನ್ವೆನ್ಷನ್ ಹಾಲ್ನಂತೆ ಸಿದ್ಧವಾಗ್ತಿದೆ. ಕೋವಿಡ್ ಕೇರ್ ಸೆಂಟರ್ನಲ್ಲಿ ಸರತಿ ಸಾಲಿನಲ್ಲಿ ನಿಂತು ಸೋಂಕಿತರು ಊಟ ಸವಿದ್ರು. ಕೊರೋನಾ ಸೋಂಕಿತರ ಮನ ಪರಿವರ್ತಿಸಲು ಉತ್ತಮವಾದ ಡೈನಿಂಗ್ ವ್ಯವಸ್ಥೆ ಮಾಡಲಾಗಿದ್ದು, ಒಂದು ಡೈನಿಂಗ್ ಹಾಲ್ನಲ್ಲಿ ಸುಮಾರು 500ಕ್ಕೂ ಹೆಚ್ಚು ಚೇರ್ಗಳಿವೆ. ದೈಹಿಕ ಅಂತರ ಕಾಯ್ದುಕೊಳ್ಳುವ ವ್ಯವಸ್ಥೆಯಿಂದ ಹೆಚ್ಚು ಚೇರ್ಗಳ ವ್ಯವಸ್ಥೆ ಮಾಡಲಾಗಿದೆ. ಕೊರೋನಾ ಭೀತಿಯಿಂದ ವಿಧಿಸಲಾಗ್ತಿದ್ದ ಸಂಡೇ ಕರ್ಫ್ಯೂಗೆ ವಿದಾಯ ಹೇಳಿದ್ರೂ ಸಹ ಬೆಂಗಳೂರಿನ ಜನ ಸಾರ್ವಜನಿಕ ಬಸ್ ಸೇರಲು ಹಿಂದೇಟು ಹಾಕ್ತಿದ್ದಾರೆ. ಮೆಜೆಸ್ಟಿಕ್ನಲ್ಲಿ ಜನರು ಬಸ್ ನಿಲ್ದಾಣಕ್ಕೆ ಬಾರದೇ ಇದ್ದುದರಿಂದಾಗಿ ಇಡೀ ಮೆಜೆಸ್ಟಿಕ್ ಭಣಗುಟ್ಟಿತ್ತು. ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ ನಿಲ್ದಾಣಗಳು ಭಣಗುಟ್ಟಿದ್ವು. ಕೆಲ ಬಸ್ಗಳು ಖಾಲಿಯಾಗಿ ಸಂಚರಿಸುತ್ತಿದ್ವು. ಪ್ರತಿ ಭಾನುವಾರ ಬಂದ್ರೆ ಸಾಕು ಗ್ರಾಹಕರಿಂದ ತುಂಬಿ ತುಳುಕ್ತಿದ್ದ ಮಾರ್ಕೆಟ್ಗಳು ಇವತ್ತು ಬಿಕೋ ಅಂತಿದ್ವು. ಯಶವಂತಪುರ ಬಳಿಯ ಮಾರ್ಕೆಟ್ನಲ್ಲಿ ಲಾರಿಗಳು ನಿಂತಲ್ಲೇ ನಿಂತಿದ್ವು. ಗ್ರಾಹಕರು ಇಲ್ಲದೆ ರಸ್ತೆಗಳು ಖಾಲಿಯಾಗಿದ್ವು. ಸಾಮಾನ್ಯವಾಗಿ ಸಂಡೇ ಮಾರ್ಕೆಟ್ ಬಂದಾಗಿರೋದ್ರಿಂದ ರೈತರು ಇತ್ತ ಮುಖ ಮಾಡಿರಲಿಲ್ಲ. ಕುಂದಾಪುರಕ್ಕೆ ವಿದೇಶಿ ಮಹಿಳೆ ಫಿದಾ ಆಗಿದ್ದು ಯಾಕೆ? ಕೋವಿಡ್ ನಿಯಂತ್ರಿಸಲಾಗದೆ ಸರ್ಕಾರ ಕೈಚೆಲ್ಲಿ ಕುಳಿತಿದ್ಯಾ? ಮದುವೆಗೆ ಹೋಗಿ ಬಂದು ಇಡೀ ಊರಿಗೆ ಕೊರೋನಾ ಹಂಚಿದವರು ಯಾರು? ಇಂಥ ಕೌತುಕದ ಸುದ್ದಿ ನೋಡೋಣ ಸ್ಟೇಟ್ ಕೊರೋನಾ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಪ್ರಮಾಣ ಏರಿಕೆಯಾಗ್ತಿದ್ರೂ ಸಹ ಸೋಂಕು ನಿಯಂತ್ರಿಸುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಅಂತ ಕೈನಾಯಕ ಈಶ್ವರ್ ಖಂಡ್ರೆ ಆರೋಪಿಸಿದ್ದಾರೆ. ಬೀದರ್ ಜಿಲ್ಲೆ ಭಾಲ್ಕಿ ಪಟ್ಟಣದಲ್ಲಿ ಮಾತನಾಡಿದ ಈಶ್ವರ್ ಖಂಡ್ರೆ, ಕೋವಿಡ್ ಉಪಕರಣ ಖರೀದಿಯಲ್ಲಿ ಅವ್ಯವಹಾರವಾಗಿದೆ. ಕೊರೋನಾ ಸಂಕಷ್ಟದ ಈ ಸಮಯದಲ್ಲಿ ಹಣ ಲೂಟಿ ಮಾಡೋದು ಎಷ್ಟು ಸರಿ ಅಂತ ಪ್ರಶ್ನಿಸಿದ್ರು. ಭಾರತದಲ್ಲಿ ಕೊರೋನಾ ಲಾಕ್ಡೌನ್ನಿಂದಾಗಿ ಕರಾವಳಿಯಲ್ಲೇ ಲಾಕ್ ಆಗಿರುವ ಸ್ಪೇನ್ ಯುವತಿ ಈಗ ಎಲ್ಲರ ಮನೆ ಮಗಳಾಗಿದ್ದಾಳೆ. 3 ತಿಂಗಳಿನಿಂದ ಕುಂದಾಪುರದಲ್ಲೇ ಸಿಲುಕಿರುವ ಸ್ಪೇನ್ ಯುವತಿ ತೆರಂಚಾಲ ಗ್ರಾಮದಲ್ಲಿದ್ದು ಕುಂದಾಪುರದ ಜನಜೀವನ ಮತ್ತು ಆಹಾರಕ್ಕೆ ಫಿದಾ ಆಗಿದ್ದಾರೆ. ಲಾಕ್ಡೌನ್ ತೆರವಾದ ಮೇಲೆ ಮತ್ತೆ ಸ್ಪೇನ್ ತೆರಳಲು ತೆರೆಸಾ ಸಿದ್ಧತೆ ನಡೆಸಿದ್ದಾರೆ. ದಾವಣಗೆರೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆಯಾಗುತ್ತಿದ್ದು, ಕ್ವಾರಂಟೈನ್ ಕೇಂದ್ರದಲ್ಲಿ ಸೋಂಕಿನಿಂದ ನರಳುವವರನ್ನ ಕೇಳೋರೆ ಇಲ್ಲವಾಗಿದ್ದಾರೆ. ಆದರೆ ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಚಿಲೂರು ಗ್ರಾಮಕ್ಕೆ ಭೇಟಿ ನೀಡಿದ ಶಾಸಕ ರೇಣುಕಾಚಾರ್ಯ ಬೆಂಗಳೂರಿನಿಂದ ಬಂದು ಹೋಮ್ ಕ್ವಾರಂಟೈನ್ನಲ್ಲಿದ್ದ ಸೋಂಕಿತ ಯುವಕನ ಆರೋಗ್ಯ ವಿಚಾರಿಸಿದ್ರು. ಕೊರೋನಾ ಸೋಂಕಿತರ ಸಂಖ್ಯೆ ದಿನೇ
ದಿನೇ ದಿನೇ ಏರಿಕೆಯಾಗುತ್ತಲೇ ಇದ್ದು ಸೋಂಕಿತರಿಗೆ ಚಿಕಿತ್ಸೆ ನೀಡಲು ಕುಂದಾಪುರದಲ್ಲಿ ಕೋವಿಡ್ ಹೋಮ್ ಕೇರ್ ಸೆಂಟರ್ಗೆ ಹೆಚ್ಚು ಆದ್ಯತೆ ನೀಡಲಾಗುತ್ತಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ರೋಗ ಲಕ್ಷಣ ಇಲ್ಲದ ಸೋಂಕಿತರಿಗೆ ಮನೆಯಲ್ಲೇ ಕೊಠಡಿ ವ್ಯವಸ್ಥೆ ಮಾಡಲಾಗುತ್ತಿದೆ. ಮನೆಯ ವಾತಾವರಣವನ್ನೇ ಕಲ್ಪಿಸುವ ಕೋವಿಡ್ ಹೋಮ್ ಕೇರ್ ಆರಂಭವಾಗಿದೆ. ಇದು ಇವತ್ತಿನ ಕೊರೋನಾ ಎಕ್ಸ್‌ಪ್ರೆಸ್ ಎಟ್ 6. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.